ಗ್ಯಾರಂಟಿಯ ಬಲದ ಜೊತೆಗೆ ಸರ್ಕಾರ ರಚನೆ ಮಾಡಿದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಕೊಂಡು ಬರ್ತದೆ. ಆದ್ರೆ ಈ ಗ್ಯಾರಂಟಿಗಳ ಅನುಷ್ಠಾನದ ದಾರಿಯ ಉದ್ದಕ್ಕೂ ಕೂಡ ಅನೇಕ ಅಪವಾದಗಳು, ಅನುಮಾನಗಳು ವಿರೋಧ ಪಕ್ಷದಲ್ಲಿ ಉದ್ಭವ ಆಗ್ತಲೇ ಇದೆ. ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲೇನೆ ಗ್ಯಾರಂಟಿಯನ್ನ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿದೆ ಕಾಂಗ್ರೆಸ್ ಪಕ್ಷ. ಅದನ್ನ ಹೊರತುಪಡಿಸಿದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಗ್ಯಾರಂಟಿಗಳ ಸಂಪೂರ್ಣ ಅನುಷ್ಠಾನ ಇನ್ನೂ ಆಗಿಲ್ಲ ಅನ್ನೋದು ಒಂದು ಅಪವಾದ. ಕೇವಲ ಇಷ್ಟು ಮಾತ್ರ ಅಲ್ಲ, ಗ್ಯಾರಂಟಿ ಪರಿಷ್ಕರಣೆ ಆಗಬೇಕು ಅನ್ನೋ ಕೂಗು ವಿರೋಧ ಪಕ್ಷ ಅಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ ಮೇಲಿಂದ ಮೇಲೆ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ವೋಟ್ ಹಾಕಿರೋದು ಗ್ಯಾರಂಟಿಗೆ ಮಾತ್ರನಾ, ಅಥವಾ ಗ್ಯಾರಂಟಿ ಪರಿಷ್ಕರಣೆಯ ಪರವಾಗಿ ಕೂಡ ವೋಟ್ ಹಾಕಿದ್ದಾರಾ ಮತದಾರರು? ಆಕ್ಚುಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಗ್ಯಾರಂಟಿ ಕುರಿತಾಗಿ ನಿಜವಾದ ಆಲೋಚನೆ ಏನಿದೆ? ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಈ ಡಿಬೇಟ್ ವಿಚಾರ 3 ಆಯಾಮ ಇರುತ್ತೆ. ನಂಬರ್ 1, ಈ ಚುನಾವಣೆಗೋಸ್ಕರ ಈ ಗ್ಯಾರಂಟಿಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆಯಾ. ನಂಬರ್ 2, ಈ ಎಲೆಕ್ಷನ್ ಸಂದರ್ಭದಲ್ಲಿ ಮುಂಚೆ ಒಂದು ಮಾತನ್ನ ಕೊಟ್ಟಿದ್ರು, ನನ್ಗೂ ಫ್ರೀ, ನಿನ್ಗೂ ಫ್ರೀ, ಕಾಕಾ ಪಾಟೀಲ್ ನಿಮ್ಗೂ ಫ್ರೀ ಎಲ್ಲ ಹೇಳ್ಕೊಂಡು ಅದಾದ ನಂತರ ಅವ್ರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪರಿಷ್ಕರಣೆಗೆ ಈಗ ಇಳಿದಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ. ಈಗ ನಂಬರ್ 3, ಅನುದಾನ ಕುಂದುಕೊರತೆ ಆಗ್ತಾ ಇದೆ. ಒಂದಿಷ್ಟು ಶಾಸಕರು ಆರೋಪನ ಮಾಡ್ತಾ ಇದ್ದಾರೆ, ನಮ್ಮ ಕಡೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಇದಕ್ಕೆ ಎಲ್ಲೊಂದ್ ಕಡೆ ಕಾರಣ ಹಾಗಾದ್ರೆ ಗ್ಯಾರಂಟಿಯಿಂದನೇ ಆಗ್ತಾ ಇದೆಯಾ? ಈ 3 ಆಯಾಮದಲ್ಲಿ ಇವತ್ತು ಈ ಡಿಬೇಟ್ ಅನ್ನ ನಡೆಸಲಾಗುತ್ತೆ. ಹಾಗಾದ್ರೆ ಮೊದಲನೇ ಆಯಾಮದಲ್ಲಿ ಚುನಾವಣೆಗೋಸ್ಕರ ಬಳಸ್ಕೊಳ್ಳಲಾಗ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಈ ಆರೋಪ ಈಗ ಕಾಂಗ್ರೆಸ್ ಮೇಲೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನೋಡಿ, ಪ್ರತಿ ಚುನಾವಣೆ ಹಿಂದಿನ ವಾರ ಈ ಗ್ಯಾರಂಟಿ ಹಣ, ಇದು ಮ್ಯಾಟ್ರು. ಹೆಣ್ಮಕ್ಳ ಮತಗಳಿಕೆಗೆ ಗೃಹಲಕ್ಷ್ಮಿ ಹುನ್ನಾರ ಹಾಗಾದ್ರೆ ಎನ್ನುವಂತ ಪ್ರಶ್ನೆ, ಕಲ್ಯಾಣಕ್ಕಿಂತ ವೋಟ್ಗಾಗಿ ಬಳಕೆ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರದ ಬೊಕ್ಕಸದ ಹಣ ದುರುಪಯೋಗ ಆಗ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಚುನಾವಣೆಗೆ ಮಾತ್ರನಾ ಗ್ಯಾರಂಟಿ ಜಪ? ಚುನಾವಣೆ ಹಿಂದಿನ ವಾರದಲ್ಲಿ ಮಾತ್ರ ನೀಡಲಾಗ್ತಾ ಇದೆಯಾ ಗ್ಯಾರಂಟಿ ಹಣ? ಈ ಆಯಾಮದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮುಂದಿನ 2 ಅನುಮಾನಗಳನ್ನ ಆ ಆಯಾಮದ ಮೂಲಕ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ಆಗಿರುವ ನಾಗರಾಜ್ ಯಾದವ್ ಅವರಿದ್ದಾರೆ, ಹಾಗೆ ಬಿಜೆಪಿಯ ವಕ್ತಾರರಾದ MR ವೆಂಕಟೇಶ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ಅಶ್ವಿನ್ ಗೌಡ್ರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ದರ್ಶನ್ ಜೈನ್ ಅವರಿದ್ದಾರೆ. ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋದು, ಹಾಗಾಗಿ ಕಾಂಗ್ರೆಸ್ನ ಕೇಳಬೇಕು. ಆದ್ರೆ ಅನುಮಾನ, ಆರೋಪ ಬರ್ತಾ ಇರೋದು ವಿರೋಧ ಪಕ್ಷವಾಗಿರೋ ಕಾರಣಕ್ಕೆ ವೆಂಕಟೇಶ್ ಅವರಿಂದ ಪ್ರಾರಂಭ ಮಾಡ್ತೀವಿ. ಚನ್ನಪಟ್ಟಣದ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಚುನಾವಣೆಯ ಹಿಂದಿನ ದಿನ ಅಥವಾ ಒಂದು ವಾರದ ಹಿಂದೆ 2 ತಿಂಗಳದ್ದು ಒಂದೇ ಸತಿಗೆ ಹಾಕ್ಬಿಟ್ರು ಹಣನ ಮಹಿಳೆಯರ ಅಕೌಂಟ್ಗೆ. ಹಿಂಗಾಗಿ ಮಹಿಳೆಯರ ಓಟ್ ಬಿತ್ತು, ಅಲ್ಲಿ ಕಾಂಗ್ರೆಸ್ ಗೆಲ್ತು ಅನ್ನೋ ಅಪವಾದ. ಈ ಅಪವಾದ ನೀವು ಮಾಡ್ತಿರೋದಕ್ಕೆ ಅನುಮಾನ ಕಾಡ್ಲಿಕ್ಕೆ ಕಾರಣ ಏನು ಅಂತ ನೀವು ನನ್ನೇ ಕೇಳಿದ್ರೆ ಗ್ಯಾರಂಟಿಗಳನ್ನ ಇವರು ಚುನಾವಣೆ ಸಂದರ್ಭಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು ಕಾಂಗ್ರೆಸ್ನವರೇ ಘೋಷಣೆ ಮಾಡಿರ್ತಕ್ಕಂಥದ್ದು 5 ಗ್ಯಾರಂಟಿಗಳನ್ನ. ಈ 5 ಗ್ಯಾರಂಟಿಗಳಲ್ಲಿ ಹೋಗಿದ್ದ ಕಡೆ ಎಲ್ಲಾನು ಮಾನ್ಯ ಸಿದ್ದರಾಮಣ್ಣನವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಭಾಷಣ ಮಾಡ್ತಾ ಇದ್ದಿದ್ದೇನಂತ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ನಮ್ಮ ಸ್ನೇಹಿತರು ಹೇಳ್ದಂಗೆ ಮಹದೇವಪ್ಪ ನಿನ್ಗೂ ಫ್ರೀ ಅಂದ್ರು. ಅಂದ್ರೆ ಕಾಕಾ ಪಾಟೀಲು, ಮಹದೇವಪ್ಪ ಒಬ್ರು ಹಾಲಿ ಶಾಸಕರಾಗಿದ್ರು, ಒಬ್ರು ಮಾಜಿ ಶಾಸಕರಾಗಿದ್ರು. ಅಂದ್ರೆ ಉಳ್ಳವರಿಗೂ ಸಹ ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ತಾನೇ ಅದರ ಅರ್ಥ. ಹಾಗಾಗಿ ಇವತ್ತು ಎಲ್ಲಿಗೆ ಬಂದು ನಿಂತೈತೆ? ಒಂದು ಕಡೆ ಗೃಹಲಕ್ಷ್ಮಿ ಮಾಧ್ಯಮಗಳಲ್ಲೇ ನಾವು ಕಂಡಿದ್ದೇವೆ, ಎಲ್ಲೂ ಕಳೆದ 3 ತಿಂಗಳಿಂದ ಅದು ಹಣ ಬಾಕಿ ಇದೆ ಅನ್ನುವಂಥದ್ದನ್ನ. ಇನ್ನು ಶಕ್ತಿ ಯೋಜನೆ ನಾವು ಮಾತಾಡಿಲ್ಲ. DCM ಖುದ್ದು DK ಶಿವಕುಮಾರ್ ಅವರೇನೆ ಹೇಳಿದಂಥದ್ದು ಏನಂತ, ನನಗೆ ಇಮೇಲ್ಗಳು ಮತ್ತೆ ಒಂದಷ್ಟು ಟ್ವಿಟರ್ಗಳು ಎಲ್ಲಾನು ಬರ್ತಾ ಇದೆ, ಮಹಿಳೆಯರೇನೆ ಅದನ್ನ ಬೆಂಬಲಿಸ್ತಾ ಇಲ್ಲ, ಹಾಗಾಗಿ ಇದನ್ನ ಪರಾಮರ್ಶಿಸ್ತೀವಿ ಎನ್ನುವಂತ ಮಾತನ್ನ ಹೇಳ್ದಂತವ್ರು ಯಾರು? ಇದೇ DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿದ್ದಂತ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿದ್ದಂಥವ್ರು, ಅವರು ಸಹ ಹೇಳ್ದಂಥದ್ದು, ಅವ್ರು ಏನ್ ಮಾತಾಡಿದಾರೋ ಅದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ, ನನಗೇನು ವಿಷಯನೇ ಗೊತ್ತಿಲ್ಲ ಅನ್ನುವಂಥದ್ದು. ಅಂದ್ರೆ ಎಂತ ದ್ವಂದ್ವ ನಿಲುವುಗಳು ಒಂದು ಕಡೆ. ಇನ್ನೊಂದು ಕಡೆ ಈ ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿಗೆ ಅನುದಾನಗಳು ಬರ್ತಾ ಇಲ್ಲ, ತಾಲೂಕುಗಳಲ್ಲಿ ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಮುಖ ತೋರ್ಸಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ
ಸ್ವತಃ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡಿರ್ತಕ್ಕಂಥದ್ದು. ಇನ್ನು ಬಿಜೆಪಿ ಶಾಸಕರುಗಳಿಗೆ ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ, ಆ ಒಂದು ದರ್ಪದ ಮಾತುಗಳು ಅನ್ನುವಂಥದ್ದನ್ನು ಸಹ ನಾವು ಮಾಧ್ಯಮಗಳಲ್ಲೇ ಕಂಡಿದ್ದೇವೆ. ಆದ್ರೂ ಸಹ ನಾವು ಕಾಂಗ್ರೆಸ್ ಶಾಸಕರೇನು ಮಾತಾಡಿದಾರಲ್ಲ, ಆ ಕಾಂಗ್ರೆಸ್ ಶಾಸಕರು ಮಾತಾಡಿದಂಥದ್ದನ್ನೇ ತಗೊಂಡಾಗ ಬಿ ಆರ್ ಪಾಟೀಲ್ ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವರು ಇರ್ಬೋದು, ಇನ್ನೊಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನನಗೇನಾದ್ರೂ ಅನುದಾನಗಳು ಸಮರ್ಪಕವಾಗಿ ಬಿಡುಗಡೆ ಆಗಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥದ್ದನ್ನ ರಾಜು ಕಾಗೆ ಅವರು ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು ಹೇಳ್ದಂಥದ್ದು. ಇತ್ತೀಚೆಗೆ ಗವಿಯಪ್ಪನವರು ಹೇಳ್ದಂಥದ್ದು, ಈ ಕೂಡಲೇ ಮೊದಲು 2 ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ. ಆ 2 ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಅವರಿಗೆ ಶೋಕಾಸ್ ನೋಟ್ ಕೊಟ್ಟಿದ್ದಾರೆ. ಅದರ ಆಂತರಿಕ ವಿಚಾರ. ಅಂದ್ರೆ ಒಟ್ಟಾರೆಯಾಗಿ ಈ 5 ಗ್ಯಾರಂಟಿಗಳಲ್ಲಿ ಇದು ಒಂದು ಆಯಾಮ. ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಕ್ಕೆ ಹೊರಟಾಗ ಇವತ್ತು ನೀವು ಶಕ್ತಿ ಯೋಜನೆಯನ್ನೇ ತಗೊಳ್ಳಿ. ಇವತ್ತು ಸುಮಾರು 6 ರಿಂದ 7 ಸಾವಿರ ಕೋಟಿ ಪೆಂಡಿಂಗ್ ಇರ್ತಕ್ಕಂಥದ್ದು. ಸಮರ್ಪಕವಾಗಿ ರಾಜ್ಯದಿಂದ 4 ಸಾರಿಗೆ ನಿಗಮಗಳಿಗೆ ಹಣ ಟೈಮ್ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. 1 ವರ್ಷದಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ PF ಹಣ, ಯಾರು ಸಾರಿಗೆ ನೌಕರರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಆ ಕಾಂಟ್ರಿಬ್ಯೂಷನ್ ಹಣನ ಇವರು ಈ ತರ ಇದು ಒಂದು. ಹಿಂಗೆ ಇನ್ನೊಂದು ವಿದ್ಯಾನಿಧಿ ಅಂತ ಹೇಳಿ ನಿರುದ್ಯೋಗಿ ಪದವೀಧರರಿಗೆ ಕೊಡುವಂತ ಏನ್ ಹೇಳ್ತಿದಾರಲ್ಲ, ಆ ನಿರುದ್ಯೋಗಿ ಪದವೀಧರರಿಗೂ ದಯವಿಟ್ಟು ನೀವು ನಾನು ಈ ಹಿಂದೆ ಇದೇ ಚಾನೆಲ್ ಅಲ್ಲಿ ನನ್ನ ಡಿಬೇಟ್ ಅಲ್ಲಿ ರಿಯಾಲಿಟಿ ಚೆಕ್ ದಯವಿಟ್ಟು ಮಾಡಿ. 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಗೆ ನೀವು ರಿಯಾಲಿಟಿ ಚೆಕ್ ಮಾಡಿ. ರಿಯಾಲಿಟಿ ಚೆಕ್ ಅಲ್ಲಿ ವಾಸ್ತವ ಸ್ಥಿತಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದೀವಿ. ಅನುಷ್ಠಾನ ಆಗಿಲ್ಲ ಅನ್ನೋದು ನಿಮ್ಮ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.